ಜನ ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಬೇಸಿಗೆ ಕಳೆಯುವುದು ಹೇಗೆ ಅಂತ ಆತಂಕಕ್ಕೀಡಾಗಿದ್ದಾರೆ. ಜನ ಜಾನುವಾರುಗಳು ನೀರಿಗಾಗಿ ವಿಲವಿಲ ಅಂತಿದ್ರೆ ಕೆಆರ್ಎಸ್ನಲ್ಲಿ ಖದೀಮರು ನೀರಿಗೆ ಕನ್ನ ಹಾಕ್ತಿದ್ದಾರೆ. ಅಕ್ರಮ ಮೋಟಾರ್ಗಳ ಮೂಲಕ ರೆಸಾರ್ಟ್ ಹೋಟೆಲ್ಗಳಿಗೆ ನೀರನ್ನ ಸಪ್ಲೈ ಮಾಡ್ತಿದ್ದಾರೆ. ಟಿವಿ9 ವರದಿ ಬೆನ್ನಲ್ಲೇ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. ಒಂದ್ಕಡೆ ಬೆಂಗಳೂರಿನಲ್ಲಿ ಜೀವಜಲಕ್ಕೆ ತತ್ತರ ಎದುರಾಗಿದೆ. ಕಾವೇರಿ ನೀರು ಕೂಡ ಕನ್ನ ಹಾಕುವಂತಹ ಕೆಲಸ ನಡೀತಾ ಇದೆ. ನದಿಗಳು ಬತ್ತುತ್ತಿವೆ, ಜಲಾಶಯಗಳ ಒಡಲು ಖಾಲಿಯಾಗ್ತಿವೆ, ಹನಿ ನೀರಿಗೂ ಜನರು ಪರದಾಡ್ತಿದ್ದಾರೆ. ಇಂತಹ ಹೊತ್ತಲ್ಲಿ 4-5 ಜಿಲ್ಲೆಗಳ ಜೀವನಾಡಿಯಾಗಿರುವ ಕಾವೇರಿ ನದಿ ನೀರನ್ನೇ ಅಕ್ರಮವಾಗಿ ಹೀರುತ್ತಿದ್ದಾರೆ. ಕೆಆರ್ಎಸ್ ಹೆನ್ನೀರಿನಲ್ಲಿ ಅಕ್ರಮ ಮೋಟಾರ್ಗಳ ಸದ್ದು. ಫಾರ್ಮ್ ಹೌಸ್ ರೆಸಾರ್ಟ್ ಮಾಲೀಕರಿಂದ ಕನ್ನ. ಹೌದು, ಭೀಕರ ಬರದಲ್ಲೂ ಕಾವೇರಿ ಒಡಲಿಗೆ ಕೆಲವರು ಕನ್ನ ಹಾಕ್ತಿದ್ದಾರೆ. ಕೆಆರ್ಎಸ್ ಜಲಾಶಯದ ಹಿನ್ನೀರಿಗೆ ಅಕ್ರಮವಾಗಿ 50ಕ್ಕೂ ಹೆಚ್ಚು ಮೋಟಾರ್ಗಳನ್ನ ಹಾಕಿ ತಮ್ಮ ಫಾರ್ಮ್ ಹೌಸ್ ರೆಸಾರ್ಟ್ಗಳಿಗೆ ನೀರು ಸಪ್ಲೈ ಮಾಡ್ತಿದ್ದಾರೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿಗೆಲ್ ಆಗಿ ಮೋಟಾರ್ಗಳನ್ನ ಹಿನ್ನೀರಿಗೆ ಬಿಟ್ಟು ನಿರಂತರವಾಗಿ ನೀರನ್ನು ಒಡ್ಕೊಳ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಯಾವುದೇ ರೀತಿ ಕ್ರಮವನ್ನ ವಹಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಟಿವಿ9 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಇನ್ನು ಈ ಕಳ್ಳಾಟದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಿದ್ದಂತೆ ಅಧಿಕಾರಿಗಳು ಅಕ್ರಮ ಮೋಟಾರ್ಗಳನ್ನ ಸೀಸ್ ಮಾಡಿದ್ರು. ಪೈಪ್ ವಿದ್ಯುತ್ ವೈರ್ ತೆರವುಗೊಳಿಸಿದ್ರು. ಅಧಿಕಾರಿಗಳ ಕಾರ್ಯಕ್ಕೂ ಕೆಲವರು ಅಡ್ಡಿಪಡಿಸಿದ್ರು. ಫಾರ್ಮ್ ಹೌಸ್ ಸರ್ ಇದು ಅಂತ ಯಾರಂದ್ರು ಸರ್, ಭತ್ತ ಬೆಳೀತಾ ಇದ್ದವ್ರು ನೋಡಿ, ತಿರುಗಿಸಿ ಸರ್, ತಿರುಗಿಸಿ ಸರ್, ನಿಮ್ಗೆ ಯಾರು ಇಲ್ಲಿ ಪೈಪ್ ಲೈನ್ ಎಲ್ಲ ಹಾಕೊಂಡಿದ್ರೆ ಇದು ಮಾಡ್ತಾರೆ? ಪೈಪ್ ಲೈನ್ ಯಾರು ಹಾಕೊಂಡಿಲ್ಲ ಸರ್. ಮೋಟರ್ ಎತ್ಕೊಂಡಿದ್ದೀರಲ್ಲ ಸರ್, ಈ ಕಡೆ ಬನ್ನಿ ಸರ್ ಅಂತ 100 ಬಿಟ್ಟವ್ರೆ, ಈ ಕಡೆ 100 ಬಿಟ್ಟವ್ರೆ ಬನ್ನಿ. ಯಾರೋ ಬಿಡ್ತಾರೆ ಹಂಗಲ್ಲ, 100 ಬಿಟ್ಟವ್ರೆ ಬನ್ನಿ. ನಾವೇನು ಇದು ಮಾಡ್ಕೊತಲ್ಲ, ರೈತರು ಟೊಮೊಟೊ ತರಕಾರಿ ಭತ್ತ ಬೆಳ್ಕತ್ತಿದೀವಿ. ಕೆಆರ್ಎಸ್ನಲ್ಲಿ 16 ಟಿಎಂಸಿ ನೀರಿದ್ದು 11 ಟಿಎಂಸಿ ಮಾತ್ರ ಬಳಕೆಗೆ ದೊರೆತಿದೆ. ಈ ಪೈಕಿ ಬೆಂಗಳೂರಿಗೆ ಪ್ರತಿ ತಿಂಗಳು 1 ಟಿಎಂಸಿ ನೀರು ಬೇಕಾಗುತ್ತೆ. ಪರಿಸ್ಥಿತಿ ಹೀಗಿದ್ರೂ ಪ್ರಭಾವಿಗಳ ಕಳ್ಳಾಟ ಆತಂಕ ಮೂಡಿಸಿದೆ. ಮತ್ತೊಂದೆಡೆ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ 70 ಅಡಿಗೆ ಕುಸಿದಿದೆ. ಹೇಮಾವತಿ ಡ್ಯಾಂನಲ್ಲಿ ಕೇವಲ 13 ಟಿಎಂಸಿ ನೀರು ಮಾತ್ರ ಉಳಿದಿದೆ. ಇನ್ನು ಎಚ್ಕೆ ಪಾಟೀಲ್ ತವರು ಕ್ಷೇತ್ರದಲ್ಲೇ ಜನ ಕುಡಿಯುವ ನೀರಿಗಾಗಿ ಗೋಳಾಡ್ತಿದ್ದಾರೆ. ಗದಗ ತಾಲೂಕಿನ ಮುಳಗುಂದ ಪಟ್ಟಣದ ಹಲವೆಡೆ ಫ್ಲೋರೈಡ್ ನೀರು ಕುಡಿಯುವಂತಾಗಿದೆ. ಹೊಟ್ಟೆ ನೋವು, ಮಂಡಿ ನೋವಿನಿಂದ ಜನ ನರಳುತ್ತಿದ್ದಾರೆ. 8 ದಿನಕ್ಕೊಮ್ಮೆ ಬಿಡ್ತಾರ್ರಿ, ಆದ್ರೆ ನೀರು ಸೌಳದವ್ರಿ, ಸಿಹಿ ನೀರ್ ಇಲ್ರಿ ನಮ್ಮೂರಿಗೆ ಬಿಡೋದಿಲ್ಲ. ಅದಕ್ಕೆಲ್ಲ ಸಮಸ್ಯೆ ಭಾಳ ಐತ್ರಿ ನಮ್ಮ. ಹಂಗ ಅಡ್ಜಸ್ಟ್ ಮಾಡಿ ಮಾಡ್ತೀವ್ರಿ. ಹಂಗಾರ ಸಾಲಂಗಿಲ್ರಿ ನಮಗೆ. ಯಾದಗಿರಿ ನಗರದಲ್ಲೂ ಶುದ್ಧ ನೀರು ಸಿಗ್ತಿಲ್ಲ. ಭೀಮಾ ನದಿ ಪಕ್ಕದಲ್ಲೇ ಇದ್ರೂ ನೀರಿನ ಭವಣೆ ನೀಗಿಲ್ಲ. ಅಂಬೇಡ್ಕರ್ ಲೇಔಟ್ನ ನಿವಾಸಿಗಳು ನೀರಿಗೋಸ್ಕರ ಪಕ್ಕದ ಬಡಾವಣೆಗೆ ಹೋಗ್ಬೇಕು. ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ನೀರಿಗಾಗಿ ವಾರಗಟ್ಟಲೆ ಕಾಯಬೇಕು ಅಂತ ಖಾಲಿ ಕೊಡ ಹಿಡಿದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.